ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರಿಗೆ. ಸರ್, ಈಗ ಒಂದು ವಿಡಿಯೋ ಕಳಿಸಿದ್ದೀರಾ ನನಗೆ. ಏನಂದರೆ ಅದು ಒಂದು ಮನೆ ಒಳಗಡೆ ಒಂದು ಡೋರ್ ಕ್ಲೋಸ್ ಮಾಡಿದ್ದಾರೆ, ಬಟ್ ತಟ್ಟಿದ್ರೂ ಕೂಡ ಒಳಗಡೆ ಯಾರೂ ಇಲ್ಲ, ಆಟೋಮೆಟಿಕ್ ಡೋರ್ ಕ್ಲೋಸ್ ಆಗಿರೋ ಥರ ಒಂದು ವಿಡಿಯೋ ಅದು. గురి చేస్తున్నాడు 10 నిమిషాల్లో డోర్ తీ, ఎవరన్నా 10 నిమిషాల్లో తీయండి తీయండి చెప్తారు తీ. ಒಳಗಡೆ ಯಾರು ಇದ್ದರೆ ಲಾಕ್ ಹೆಂಗಾಯಿತು ಮತ್ತು ಅಲ್ಲಿ ಒಳಗಡೆ ಹೆಂಗೆ ಸಾಧ್ಯ ಇದು ಲಾಕ್ ಆಗಿ ಮಾಡ್ಕೊಳ್ಳೋಕ್ಕೆ, ಅದೊಂದು ಅಷ್ಟು ಕನ್ಫ್ಯೂಸ್ ಇದೆ. ಬಟ್ ಆ ಕೇಸು ಯಾವ ಥರದ ಕೇಸು, ಎಲ್ಲಿ, ಏನು ಅಂತ ಒಂದು ಸ್ವಲ್ಪ ಡೀಟೇಲ್ ತಿಳಿಸಿ ಸರ್. ಸರ್, ಇದು ಬೆಂಗಳೂರಿನಲ್ಲಿ 15ರಿಂದ 20 ಕಿಲೋಮೀಟರ್ ಸರೌಂಡಿಂಗಲ್ಲಿ ಅದೇನಾಗಿದೆ ಅಂದರೆ 30 ಜನ 40 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಅವರು ಒಂದು ದೊಡ್ಡ ಕಂಪ್ನಿ ನಡೆಸ್ತಾ ಇದ್ದಾರೆ. ಅವ್ರು ಎಜುಕೇಟೆಡು. ಅವ್ರು ಇದ್ದಕ್ಕಿದ್ದಂಗೆ ಏನು ಮಾಡಿದ್ರು, ಡ್ರಿಂಕ್ಸ್ಗೆ ಅಡಿಕ್ಟ್ ಆದರು. ಏನು ಮಾಡಿದ್ರು ಅವರು ಬೆಳಗ್ಗೆ 6 ಗಂಟೆಗೆ ಡ್ರಿಂಕ್ಸ್ ಮಾಡಬೇಕು ಅದು. ಅವ್ರ ಮನೆಯವರೆಲ್ಲ ರಿಕ್ವೆಸ್ಟ್ ಮಾಡಿದ್ರು, ಮಟ್ಟಿದ್ರು. ನನಗೆ 2 ತಿಂಗಳು ಹಾಸ್ಪಿಟ್ಲಲ್ಲಿದ್ದೆ, ಫೋನ್ಗಳು ಬಂತು. ಆಮೇಲೆ ನೋಡ್ತೀನಿ ಅಂತ ಹೇಳಿದೆ, ಟೈಮ್ ಕೊಟ್ಟಿದ್ದೆ. ಮೊನ್ನೆ ಇದಕ್ಕಿದ್ದಂಗೆ ಸೀರಿಯಸ್ ಆಯಿತು. ಸೀರಿಯಸ್ ಆಗಿ ಏನಾಗಿದೆ ಅಂದರೆ, ಮಧ್ಯಾಹ್ನ 2:30-3 ಗಂಟೆಗೆ ಮನೆಗೆ ಬಂದಿದ್ದಾರೆ. ಮನೆಗೆ ಬಂದವ್ರು ಏನು ಮಾಡಿದ್ರು, ಟಾಯ್ಲೆಟ್ ರೂಮ್ಗೆ ಹೋಗಿದ್ದಾರೆ. ಟಾಯ್ಲೆಟ್ ರೂಮ್ಗೆ ಹೋದ ತಕ್ಷಣ ಇವ್ರಿಗೆ ಯಾರಾದರೂ ತಳ್ಳಿದ್ರು, ಇಲ್ಲ ಇವ್ರಾಗ ಇವ್ರು ಬಿದ್ದರು, ಅದು ಯಾರಿಗೂ ಗೊತ್ತಿಲ್ಲ. ಬಿದ್ದೋಗಿದ್ದಾರೆ. ಬಿದ್ದೋದ ತಕ್ಷಣ ಅವರು ಮಿಸಸ್ಸು ಸಡನ್ನಾಗಿ ಏನೋ ಸೌಂಡ್ ಆಯ್ತಲ್ಲ ಅಂತ ಓಡೋಗವ್ರೆ ಬಾತ್ರೂಮ್ಗೆ. ಏನು ಇಡೀ ಬಾತ್ರೂಮ್ ರಕ್ತ ಆಗಿದೆ. ಅದು ಫೋಟೋ ಕಳಿಸಿದ್ದೀನಿ ನೋಡಿ. ಫೋಟೋ ಕಳಿಸಿದ್ದೀನಿ. ಇಡೀ ಬಾತ್ರೂಮ್ ರಕ್ತ, ಇಡೀ ಮೈಯೆಲ್ಲ ಫುಲ್ ರಕ್ತ ಹಾಕಿ ಅಭಿಷೇಕ ಆದಂಗೆ ಆಗ್ಬಿಟ್ಟಿದೆ. ಅವ್ರನ್ನ ಹಿಡ್ಕೊಂಡು ಕರ್ಕೊಂಬಂದು ಕುಂಡ್ರಿಸ್ಕೊಂಡಿದ್ದಾರೆ. ಕುಂಡ್ರಿಸ್ಕೊಂಡ್ರು. ಆಮೇಲೆ ಫೋನ್ ಬಂತು, ಕಿರ್ಚಾಡ್ತಿದ್ದಾರೆ ಸೌಂಡು. ನನಗೆ ಫೋನ್ ಬಂತು, ಗುರುಜಿ ಹಿಂಗಾಗ್ಬಿಟ್ಟಿದೆ. ಮೊದಲು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅವ್ರಿಗೆ ಅವ್ರು ಹಾಸ್ಪಿಟ್ಲಿಗೆ ಕಳಿಸ್ಕೊಟ್ಟು, ಹಾಸ್ಪಿಟ್ಲಿಗೆ ಕಳಿಸ್ಕೊಟ್ಟ ಮೇಲೆ ಅವ್ರು ತಗೊಂಡೋಗಿದ್ದಾರೆ. ಮನೇಲಿ ಇನ್ನೂ ಅವ್ರ ಅತ್ತೆ ಮಾವ ಎಲ್ಲ ಇದ್ದಾರೆ. ಜೋರಾಗಿ ಬಾತ್ರೂಮ್ ಬಾಗಿಲು ದಡಕ್ಕಂತ ಬಾಗಿಲು ಹಾಕ್ಕೊಂಡಿದ್ದಾರೆ. ಒಳಗಡೆ ಯಾರೂ ಇಲ್ಲ, ಕೊನೆಗೆ ಇಮಿಡಿಯೇಟ್ ಅವ್ರ ಮಾವವ್ರು ಫೋನ್ ಮಾಡಿದ್ರು, ಗುರುಜಿ ಹಿಂಗೆ ಬಾಗಿಲು ಅದರಷ್ಟೇ ಕ್ಲೋಸ್ ಆಗಿಬಿಟ್ಟಿದೆ, ನಾ ಬಾಗಿಲು ತಟ್ತಾ ಇದ್ದೀನಿ, ಯಾರಿದ್ದೀರಾ ಅಂತ ಕೇಳ್ತಾ ತೆಗಿತಾ ಇಲ್ಲ. ಆ ಸೌಂಡ್ ಬರ್ತಿದೆ ನೋಡಿ, ಅದರಲ್ಲಿ ಬಾಗಿಲು ತಟ್ತಾ ಇರೋದು. ಸೊ ಅದನ್ನು ತೋರಿಸ್ತೇನೆ. భగవాన్ గురి చేస్తున్నాడు 10 నిమిషాల్లో డోర్ తీ, ఎవరన్నా 10 నిమిషాల్లో తీయండి చెప్తారు తీ. ಆವಾಗ ನಾನೇನು ಮಾಡಿದೆ, ಉತ್ತರ ಕರ್ನಾಟಕಕ್ಕೆ ಪ್ರಯೋಗ ಮಾಡಿದ್ನೆಲ್ಲ ನನ್ನ ತಲೆಯಲ್ಲಿತ್ತು. ಒಂದು ಸರಿ ಭಗವಾನ್ ಗುರುಜಿ ಬರ್ತಾ ಇದ್ದಾರೆ ಮನೆಗೆ, 5 ನಿಮಿಷ ಬಿಟ್ಟು ಇಲ್ಲೇ ಬರ್ತಾರೆ ಅಂತ ಅಂದ್ಬಿಟ್ಟು ನೀವು ಹೇಳ್ಬಿಟ್ಟು ತಟ್ಟಿ ಅಂದೆ. ತಟ್ಟಿದ್ರು, ತೆಗಿಲಿಲ್ಲ. ಬಂದು ಇವ್ರು ಏನು ಮಾಡಿದ್ರು, ಅಲ್ಲಿ ಸೋಫಾ ಮೇಲೆ ಕೂತ್ಕೊಂಡ್ಬಿಟ್ರು. ಟಕ್ಕಂತ ಅದ್ರಷ್ಟು ಕದೆ ಓಪನ್ ಆಯ್ತು, ಬಾಗಿಲು ಓಪನ್ ಆಯಿತು. ಕೊನೆಗೇನು ಮಾಡಿದೆ, ನಾನು ಅವ್ರ ಮನೆಗೆ ಮತ್ತೆ ಹೋಗಿ ಆ ಬಾತ್ರೂಮಲ್ಲೇ ಕೂತ್ಕೊಂಡು ಎದುರುಗಡೆ ಚೇರ್ ಹಾಕೊಂಡು ಕೂತ್ಕೊಂಡು ಅದಕ್ಕೆ ವಾರ್ನ್ ಮಾಡಿದ್ದೀನಿ. ಅದು ವಿಡಿಯೋ ಕಳಿಸಿಲ್ಲ, ಅದು ಕಳಿಸ್ತೀನಿ, ಮರ್ತೋಗ್ಬಿಟ್ಟಿದೆ. ಈಗ ಕಳಿಸ್ತೀನಿ. ನೆಕ್ಸ್ಟು 12 ಗಂಟೆ ಒಳಗಡೆ ಎಲ್ಲರೂ ನನ್ನ ಹ್ಯಾಂಡ್ ಓವರ್ ಆಗಬೇಕು. ಇಲ್ಲ ಅಂದರೆ ಒಬ್ಬೊಬ್ರಿಗೆ ತುಳಿದು ಸಾಯಿಸಾಕ್ಬಿಡ್ತೀನಿ. ನೀವು ಎಲ್ಲಿದ್ದರೂ ಬಿಡಲ್ಲ. ನೀವು ಎಲ್ಲೆಲ್ಲಿದ್ದೀರ ಅಂತ ಎಲ್ಲ ಗೊತ್ತಾಗಿದೆ ನನಗೆ. ಮಾನ ಮರ್ಯಾದೆ ಇದ್ದರೆ ಎಲ್ಲರೂ ಈಚೆ ಬರಬೇಕು. ಇಟಾಕಿದ್ದೀನಿ. ಯಾರಿದ್ದೀರಾ ಒಬ್ಬೊಬ್ರಿಗೂ ವಾರ್ನ್ ಮಾಡಿ ಹೇಳ್ತಾ ಇದ್ದೀನಿ. ನಾನು ನೀವು ಅಂದರೆ ನಿಮಗಿಂತ ಡಬಲ್. ನಾನು ನೆನ್ನೆ ಮೊನ್ನೆ ಎಲ್ಲ ಏನೇನು ಮಾಡಿದ್ದೀರಿ, ಮನೆ ಒಳಗಡೆ ಮಾನ ಮರ್ಯಾದಿದ್ದರೆ ಮರ್ಯಾದೆ ತಿಗ ಮುಚ್ಕೊಂಡು ಈಚೆ ಬರಬೇಕು. ಇಲ್ಲ ಎದೆ ಮೇಲೆ ಕಾಲಿಕ್ತೀನಿ, ಹುಷಾರು. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ವಾರ್ನ್ ಮಾಡ್ತಾ ಇದ್ದೀನಿ. ಮಕ್ಕಳ ಥರ ಹೇಳ್ತಾ ಇದ್ದೀನಿ, ಮಕ್ಕಳ ಥರ ಮಾತಾಡ್ತಾ ಇದ್ದೀನಿ. ಯಾರಿದ್ದೀರಾ, ಎಲ್ಲ ಉಸ್ಕೊಂಡಿದ್ರು, ಎಲ್ಲಿದ್ರು ಕೂಡ ಮರ್ಯಾದೆಯಿಂದ ಈಚೆ ಬರಬೇಕು. ಮರ್ಯಾದೆಯಿಂದ ಈಚೆ ಬನ್ನಿ. ಮನೇಲಿ ಏನೇನು ತೊಂದರೆ ಮಾಡಿದ್ದೀರ 3 ದಿವಸದಿಂದ ನಾನೆಲ್ಲ ನೋಡ್ತಾ ಇದ್ದೀನಿ. ಕಂಪ್ಲೀಟ್ ಅದಕ್ಕೋಸ್ಕರ ನಿಮಗೆ ಟೈಮ್ ಕೊಟ್ಟೆ 2 ದಿನ. ಎಲ್ಲರೂ ಈಚೆ ಬರಬೇಕು. ಇಲ್ಲಿ ಏನೇ ತೊಂದರೆ ಕೊಡಬೇಕು, ಏನೇ ಮಾಡಬೇಕಂದ್ರೂ ನಾನು ಬಿಡಲ್ಲ, ಯಾರಿಗೂ ಬಿಡಲ್ಲ. ಇಲ್ಲಿ ಹುಷಾರು.
ಭಗವಾನ್ ಗುರುಜಿ ಒಳಗಡೆ ಬರ್ತಾ ಇದ್ದಾರೆ, ಅರ್ಥ ಆಯ್ತಾ? ಮಾನ ಮರ್ಯಾದೆ ಇದ್ರೆ, ತಾಕತ್ತಿದ್ರೆ ವಿಷಯ ಹೊಡಿತೀರಾ, ಬಾಗಿಲು ಹಾಕೋತೀರಲ್ವಾ? ಓಪನ್ ಮಾಡ್ತಾ ಇದ್ದೀನಿ, ಬಾ. ಕಡೆಯಿಂದ ನಾಚಿಕೆ ಮಾನ ಮರೆಯೋದಿಲ್ವಾ? ಎಷ್ಟು ವರ್ಷದಿಂದ ಎಷ್ಟು ದಿವಸದಿಂದ ಇಲ್ಲಿ ಸಾಯಿಸ್ತಾ ಇದ್ದೆ ಜನಗಳನ್ನ. ರಕ್ತ ಕುಡಿಬೇಕಂತ ಆಸೆನ ನಿನಗೆ? ಕುಡಿತೀಯ ರಕ್ತನ? ತಾಕತ್ತಿದೆಯಾ ನಿನ್ ರಕ್ತ ಕುಡಿಯೋದಕ್ಕೆ? ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ನಿನ್ನೆನೆ ವಾರ ಮಾಡಿ ನಿನ್ನೆನೆ ಹಿಡಿದಾಗ್ತಾ ಇದ್ದೆ ನಿನ್ನೆನೆ ಹಿಡಿದಾಗ್ತಾ ಇದ್ದೀನಿ. ನಿನಗೆ ಮರ್ಯಾದೆ ಕೊಟ್ಟಿದ್ದೀನಿ, ನಿನಗೇನು ಬೇಕು ಸಪೋರ್ಟ್ ನಾನು ಮಾಡ್ತೀನಿ. ಮರ್ಯಾದೆಯಿಂದ ಮುಚ್ಕೊಂಡು ಎಷ್ಟು ಜನ ಇದ್ದಾರೆ ಎಲ್ಲರೂ ಹೆಚ್ಚು ಬರಬೇಕು. ಇವತ್ತು ಬರಲಿಲ್ಲ ಅಂದರೆ ಬಿಡಲ್ಲ, ಬರಲಿಲ್ಲ ಅಂದರೆ ಬಿಡಲ್ಲ. ತಾಕತ್ತಿದ್ರೆ ನಾನು ಒಬ್ಬನೇ ಬಂದು ಕೂತ್ಕೋತೀನಿ, ಮುಟ್ಟಿ ನೋಡೋಣ ನಿಮಗೆ ತಾಕತ್ತಿದ್ರೆ. ರಕ್ತ ನೋಡ್ಬೇಕಂತ ಆಸೆ ನಿಮಗೆ? ನಿನ್ನ ಜನ್ಮಕ್ಕೆ ಬೆಂಕಿ ಇಕ್ಕ. ಸೊ ಹಾಸ್ಪಿಟ್ಲಿಂದ ಬರೋವರೆಗೂ ನಾನು ಬರೋದು ಬೇಡ ಅಂದ್ಬಿಟ್ಟು ಅವಾಯ್ಡ್ ಮಾಡಿದ್ದೆ. ಅಲ್ಲಿವರೆಗೂ ++ ಹಾಕಿಸ್ಬಿಟ್ಟು ಬಾತ್ರೂಮ್ನ ಯಾರೂ ಓಪನ್ ಮಾಡಬೇಡಿ ಅಂತ. ನೆಕ್ಸ್ಟ್ ಅವರು 3 ದಿವಸ ಅವ್ರಿಗೆ ಸ್ಟಿಚಸ್ ಎಲ್ಲ ಹಾಕಿ ರೆಡಿ ಮಾಡಿ ಅವ್ರನ್ನ ಕಳಿಸ್ಕೊಟ್ರು ಮನೆಗೆ. ಗುರುಜಿ ನಮ್ಮ ಮನೆಗೆ ಬಂದಿದ್ದೀವಿ, ಮನೆಗೆ ಹೋಗೋದಕ್ಕೂ ನಮ್ಗೆ ಭಯ ಆಗುತ್ತೆ, ನೀವು ಬಂದರೆ ನಮ್ಮ ಮನೆಗೊಳಗಡೆ ಹೋಗ್ತೀವಿ. ಅಲ್ಲಿವರೆಗೂ ಅವರು ರಿಲೇಟಿವ್ ಮನೇಲಿದ್ದರು. ಬೀಗ ಓಪನ್ ಮಾಡಿಸಿ ನಾನು ಬರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಮನೆಗೆ ಹೋದೆ. ಮನೆಗೆ ಹೋಗಿ ವಿಡಿಯೋ ಮಾಡಿ ಅವ್ರದ್ದು 2 ಟಾಯ್ಲೆಟ್ ರೂಮ್ನಲ್ಲಿ ಎಲ್ಲ ಕಡೆ ವಾರ್ನ್ ಮಾಡಿ ಮೇನ್ ಟಾಯ್ಲೆಟ್ ರೂಮ್ ಹತ್ರ ನಾನು ಎದುರುಗಡೆ ಚೇರ್ ಹಾಕೊಂಡು ಕೂತ್ಕೊಂಡೆ. ಚೇರ್ ಹಾಕೊಂಡು ಕೂತ್ಕೊಂಡು ಟಾಯ್ಲೆಟ್ ರೂಮ್ಗೆ ವಾರ್ನ್ ಮಾಡಿದೆ, ಮರ್ಯಾದೆಯಾಗಿ ಯಾರಿದ್ದೀರಾ ನನ್ನ ಹತ್ರ ಬರಬೇಕು, ನನ್ನ ಕೈಗೆ ಸಿಗಬೇಕು. ನನ್ನ ಕೈಗೆ ಸಿಕ್ಕಿದ್ರೆ ಬಚಾವಾಗ್ತೀರಾ, ಇಲ್ಲ ಅಂತಂದರೆ ನಾನು ಏನು ಮಾಡಬೇಕು ನಾನು ಮಾಡ್ತೀನಿ. 24 ಗಂಟೆ ಮನೆಯಿಂದ ಆಚೆ ಕಡೆ ಹೋಗಲ್ಲ, ನಾನು ಲಾಕ್ ಮಾಡೋದು ನನಗೆ ಗೊತ್ತು. ನಿಂಗೆ ತಾಕತ್ತಿದ್ರೆ ನಾನು ಯಾರು ಅಂತ ಅಂದ್ಬಿಟ್ಟು ನನ್ನ ಬಾಡಿ ಚೆಕ್ ಮಾಡು, ನಾನು ಯಾರು ಅಂತ ನಿನ್ಗೆ ಗೊತ್ತಾಗುತ್ತೆ. ಹಂಗೇಳಿ ಅವ್ರಿಗೆ ಆ ಜಾಗಕ್ಕೆ ಸ್ವಲ್ಪ ದೃಷ್ಟಿ ಕಟ್ ಮಾಡಿ ಅವ್ರ ಮೈಂಡು ರಿಲೀಫ್ ಆಗಬೇಕಂತ ಅದೆಲ್ಲ ಮಾಡಲ್ಲ ನಾನು, ಬಟ್ ದೃಷ್ಟಿ ಕಟ್ ಮಾಡಿದೆ. ಯಾಕಂದರೆ ಅವ್ರ ಮೈಂಡ್ಗೆ ಏನೋ ರಿಲೀಫ್ ಆಗಬೇಕು, ಸ್ವಲ್ಪ ಸಮಾಧಾನ ರಿಲೀಫ್ ಮಾಡ್ಬಿಟ್ಟು ಬಂದ್ಬಿಟ್ಟೆ. ಫೋಟೋಸ್ ಎಲ್ಲ ತೊಗೊಂಡು ಬಂದೆ. ಇಲ್ಲಿ ನಾನು ನನ್ನ ಮನೆಯಿಂದ ಕೂತ್ಕೊಂಡು ಚೆಕ್ ಮಾಡಿದೆ. ಅಲ್ಲಿ ಒಂದು ಹೆಂಗಸು ಈ ರಕ್ತ ಪಿಶಾಚಿ ಅಂತಾರೆ. ಅದು ನಿಜವಾಗ್ಲೂ ನೀವು ಹೇಳ್ದಂಗೆ ಸುಮಾರು ನನ್ನ ವೀಡಿಯೋಗಳಲ್ಲಿ ಬೇರೆ ವೀಡಿಯೋಗಳಲ್ಲಿ ನೋಡಿದ್ವಿ. ರಕ್ತ ಪಿಶಾಚಿ, ಬ್ರಹ್ಮ ಪಿಶಾಚಿ ಅಂತ ನಾವು ಹೇಳ್ತಾರೆ. ಯಾರು ರಕ್ತ ಪಿಶಾಚಿ ಅಂದರೆ ಸುರಿಸ್ಕೊಂಡು ಆ ಥರ ಈ ಥರ ಇರೋದಲ್ಲ. ಒಂದು ಹೆಣ್ಣು ಆತ್ಮ, ಅದು ಆಕ್ಸಿಡೆಂಟ್ ಆಗಿ ಸತ್ತಂತ. ಆಕ್ಸಿಡೆಂಟ್ ಆದಾಗ ರಕ್ತ ಸುರಿಸ್ಕೊಂಡು ಅದು ಎತ್ಕೊಂಡೋಗಿ ಹಾಸ್ಪಿಟ್ಲಲ್ಲೋ ಮನೇಲೋ ತಗೊಂಡು ಔಟ್ ಆಗಿರ್ತದೆ. ಸೊ ಅದಕ್ಕೆ ಹಠ ಬಂದ್ಬಿಡ್ತಿದೆ, ಕೋಪ ಬಂದ್ಬಿಡ್ತಿದೆ, ನಾನು ಸತ್ತೋಗ್ಬಿಟ್ಟೆ ಜಲ್ದಿ, ನನಗಿನ್ನೂ ವಯಸ್ಸಿತ್ತು. ಆವಾಗ ಏನಾಯಿತು, ಅದು ಬಂದು ಇವರ ಮನೆ ಒಳಗಡೆ ಸೇರ್ಕೊಳ್ತು. ಓಕೆ, ಇದೊಂದು ಆಕ್ಸಿಡೆಂಟ್ ಆಗಿ ಸತ್ತಿರೋ ಇವ್ರ ಮನೆ ಒಳಗಡೆ ಸೇರ್ಕೊಳ್ತು. ಅದರ ಸೇಫ್ಟಿಗೆ ಇನ್ನೂ 4 ರಿಂದ 5 ಆತ್ಮಗಳು ಸೇಫ್ಟಿಗೆ ಕರ್ಕೊಂಬಂದು ಇರಿಸ್ಕೊತೀವಿ, ಜೆಂಟ್ಸ್ ಆತ್ಮಗಳು. ಅದರಲ್ಲಿ ಕೆಲವು ಜನ ಕುಡಿಯೋರು, ಇವನಿಗೆ ಡೈಲಿ ಕುಡಿಸೋದು. 6 ಗಂಟೆಗೆ ಒಬ್ಬ ಇಂಜಿನಿಯರ್, ಒಬ್ಬರು ಒಂದು 30 ಜನ 40 ಜನಕ್ಕೆ ಹ್ಯಾಂಡ್ಲ್ ಮಾಡ್ತಕ್ಕಂಥ ವ್ಯಕ್ತಿ 6 ಗಂಟೆಗೆ ಕುಡಿತಾನೆ ಅಂದರೆ ನಿಮ್ಗೆ ಆಶ್ಚರ್ಯ ಆಗಲ್ಲ. ಜವಾಬ್ದಾರಿನೇ ಇಲ್ಲ ಅನ್ನೋ ಥರ ಆಗ್ತದೆ. ಲಕ್ಷಾಂತರ ರೂಪಾಯಿ ಪೇಮೆಂಟ್ ಕೊಡ್ತಾರೆ, ಮೇಂಟೈನ್ ಮಾಡ್ತಾರೆ ಒಂದು ಫ್ಯಾಕ್ಟ್ರಿನ. ಅಂದರೆ ಏನು ಹೇಳಬೇಕು, ಎಲ್ಲಿ ಯಾರು ಅಂತ ನಾನು ಏನು ತೋರ್ಸೋಕೆ ಹೋಗಿಲ್ಲ. ನಾನು ಪ್ರತಿಯೊಂದು ಬ್ಲರ್ ಮಾಡಿಸಿರ್ತೀನಿ, ಯಾಕಂದ್ರೆ ಇನ್ನೊಬ್ರು ಮರ್ಯಾದೆ ಕಳಿಯೋದು ಬೇಡ ಅಂದ್ಬಿಟ್ಟು.
ಹೌದು. ಯಾಕಂದರೆ ಮನುಷ್ಯನಿಗೆ ಈ ಥರ ತೊಂದರೆ ಆಗ್ತವೆ. ನಾವು ಇರೋದೇ ಹಿಂಗೆ, ನಾನು ಹಿಂಗೆ ಕುಡ್ಕೊಳ್ಳೋದು, ನಾನು ಹಿಂಗೆ ಕುಡಿದು ಮಜಾ ಮಾಡೋದು ಅನ್ನೋದಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಯಾಕೆ ಕುಡಿತೀರಾ ಅನ್ನೋದು ಕ್ವಶನ್ ಮಾರ್ಕ್ ಇರ್ತಿದೆ. ಕ್ವಶನ್ ಮಾರ್ಕ್ ಇರ್ತಿದೆ. ನನ್ನ ವಿಡಿಯೋ ಒಂದರಲ್ಲೇ ಸಿಗೋದು ನಿಮ್ಗೆ, ಅದು ಉತ್ತರ ಅಲ್ಲ. ಸೊ ಅದು ರಕ್ತ ಪಿಶಾಚಿ ಅಂದರೆ ಅದು ಬಾತ್ರೂಮಲ್ಲಿ ಕೂತ್ಕೊಂಡಿದ್ದಾಳು ಒಂದು ಹೆಂಗಸು ಹಿಂಗೆ. ಓಕೆ. ನನಗೆ ಶಾಕ್. ಅಂದರೆ ನಿಮ್ಗೆ ಅದು ಆಕಾರ ಕಾಣಿಸ್ತಾ ಅವರು? ನನಗೆ ಕಾಣಿಸ್ತದೆ. ಓಕೆ. ನಾ ಕೂತ್ಕೊಂಡಿದ್ದಾಳೆ, ಜುಟ್ಟು ಹಿಡ್ದು ಅವಳನ್ನ ಎಳ್ಕೊಂಬಂದು ಲಾಕ್ ಮಾಡಿದೆ. ಕೊನೆಗೆ ಇವ್ರು ಹಾಸ್ಪಿಟ್ಲಲ್ಲಿ ಇದ್ದಂಗೆ 2 ಆತ್ಮಗಳು ಜೆಂಟ್ಸು ಕುಡಿದು ಮಜಾ ಮಾಡ್ತಿದ್ದಂಥವು, ಅಂಥವನ್ನ 2ನ್ನ ಲಾಕ್ ಮಾಡಿದೆ. ತಿರ್ಗಾ ಮನೆ ಒಳಗಡೆ ಬೆಡ್ರೂಮಲ್ಲಿ ಎಲ್ಲ ಬೆಡ್ರೂಮ್ ಸರ್ಚ್ ಮಾಡಿ ಅಲ್ಲಿ ಇನ್ನೂ ಒಂದು 3-4 ಆತ್ಮಗಳು ಸೆಕ್ಯೂರಿಟಿ ಅವಳಿಗೆ. ಓಕೆ. ಅಂದರೆ ನೀವು ಯೋಚನೆ ಮಾಡಿ, ಇದು ನಾವು ಹೇಳೋದಲ್ಲ, ತಾನು ಬಾಗಿಲು ಹಾಕ್ಕೊಂಡಿದ್ದು ಬಾಗಿಲು ಹೊಡೆದ್ರೂ ತೆಗೀಲಿಲ್ಲ ಅಂತಂದರೆ ನಾವು ಅದಕ್ಕೆ ಏನು ಹೇಳಬೇಕು? ಯಾರನ್ನ ಹೇಳಿದ್ರೆ ಸುಳ್ಳು, ಇವೆಲ್ಲ ನಿಜನಾ ಅಂತಾರೆ. ಆಟೋಮೆಟಿಕ್ ಆಗಿ ಲಾಕ್ ಆಗಿಬಿಡುತ್ತೋ ಅನ್ನೋಕ್ಕೆ. ಒಳಗಡೆ ಲಾಕ್ ಆಗಿಲ್ಲ, ಡೋರ್ ಕ್ಲೋಸ್ ಆಗಿದೆ. ಇವ್ರೇನು ಮಾಡ್ಬಿಟ್ಟಿದ್ದಾರೆ, ಸೈಡ್ನಿಂದ ಸ್ಕ್ರೂಗಳೆಲ್ಲ ಬಿಚ್ಚಕ್ಕೆ ಹೋಗಿದ್ದಾರೆ. ನಾನು ಏನು ಮುಟ್ಟಕ್ಕೆ ಹೋಗ್ಬೇಡಿ ಅಂತ ಹೇಳಿ ಈ ಇನ್ಸುಲೇಷನ್ ಟೇಪು ಡೇಂಜರ್ ಹಾಕಿಸ್ಬಿಟ್ಟು ಬಿಟ್ಬಿಟ್ಟೆ. ನಾನು ಬರೋವರೆಗೂ ಓಪನ್ ಮಾಡಿಕೊಡ್ದು ಅಂದ್ಬಿಟ್ಟು ನಾನು ಹೋದ್ಮೇಲೆ ಓಪನ್ ಮಾಡಿಸಿದ್ದು. ಓಪನ್ ಮಾಡಿ ವಾರ್ನ್ ಮಾಡಿಬಿಟ್ಟು ಅದು ಮತ್ತೆ ಹೊರಗಡೆ ಬರದಂಗೆ 1/4 kg ಉಪ್ಪನ್ನ ಅಡ್ಡ ಇಟ್ಟಿದೆ. ಅದು ದಾಟ್ಕೊಂಡ್ ಬರಲ್ಲ. ನಾನಿಲ್ಲಿ ಬಂದು ಚೆಕ್ ಮಾಡೋವರೆಗೂ ಅದು ಅಲ್ಲೇ ಇರಬೇಕು. ಆ ಥರ ನನಗೆ ಗೊತ್ತು. ನನಗೆ 1000 ಕೇಸ್ ಅಟೆಂಡ್ ಮಾಡಿದಾಗ ನನಗೆ ಹೆಂಗೆ ಮಾಡ್ಬೇಕಂತ ಗೊತ್ತು ನನಗೆ. ಸೊ ಆಮೇಲೆ ತೆಗೆದ ಮೇಲೆ ಅವ್ರ ಪ್ರೆಸೆಂಟ್ ಇಲ್ಲಿಗೆ ಹೆಚ್ಚು ಕಮ್ಮಿ 9 ದಿನ ಆಗಿದೆ. ಇಲ್ಲಿವರೆಗೂ ಅವರು ಡ್ರಿಂಕ್ಸ್ ಮಾಡೋಕ್ಕೆ ಹೋಗಿಲ್ಲ. ಬಿಟ್ಟೇ ಬಿಟ್ರು ಡ್ರಿಂಕ್ಸ್ ಇವತ್ತು ಒಂದು ಡ್ರಾಪ್ ಮಾಡಿಲ್ಲ. ಇವತ್ತು ಬೆಳಗ್ಗೆ ಕೂಡ ನನ್ನ ಫೋನ್ ಮಾಡಿ, ಗುರುಜಿ ಫುಲ್ ಆರಾಮಾಗಿದ್ದೀನಿ, ಯಾವುದೇ ಕಾರಣಕ್ಕೂ ಡ್ರಿಂಕ್ಸ್ ಮಾಡೋಕ್ಕೆ ಹೋಗ್ಬೇಡಿ. ಇನ್ನು ಮತ್ತೆ ನೀವು ಏನಾದ್ರು ಡ್ರಿಂಕ್ಸ್ ಅಂತ ಮಾಡೋಕ್ಕೆ ಹೋದರೆ ನಿಮ್ಮ ಬಾಡಿ ಅವರಗಳು ವೀಕ್ ಆಗ್ತವೆ. ಆವಾಗ ನೆಗೆಟಿವ್ಗಳು ಒಳಗಡೆ ನುಗ್ಗಿದ್ರೆ ನಾನು ಜವಾಬ್ದಾರಿ ಇಲ್ಲ. ಏನು ನಾನು ತೆಗೆದೆ ಅಂದ ತಕ್ಷಣ, ಗುರುಜಿ ಅಂದ ತಕ್ಷಣ ಏನು ನಿಮ್ಮ ಹಿಂದೆ ಕಾವಲು ಕಾಯೋಕ್ಕಾಗಲ್ಲ. ಓಕೆ. ಮತ್ತೆ ಚಾನ್ಸ್ ಇರುತ್ತೆ, ಚಾನ್ಸ್ 100% ಸರ್. ಈಗ ನಿಮ್ಮನ್ನು ತಳ್ಳಿದ್ರೆ ನೀವು ಕೆಳಗಡೆ ಬೀಳಲ್ಲ. ಅದೇ ನೀವು ಕುಡಿದ್ಬಿಟ್ಟು ನಿಂತಾಗ ಹಿಂಗಂದ್ರೆ ಬಿದ್ದೋಗ್ಬಿಡ್ತೀರ. ನಮಗೆ ಕೆಪಾಸಿಟಿ ಇರಲ್ಲ. ಅವಾಗ ನಮಗೆ ನೋಡಿ 7 ಪದರ ನಮ್ಮ ಬಾಡಿಯಿಂದ ಹೊರಗಡೆ ಇರ್ತಿದೆ ಅವರಗಳು. ಈ ಅವರಗಳು ಯಾವಾಗಲೂ ನಾವು ಸ್ಟ್ರಾಂಗ್ ಮಾಡ್ಕೋಬೇಕಂದ್ರೆ ಮೆಡಿಟೇಷನ್ ಮಾಡೋದು, ಯಾರೇ ಆಗಲಿ ಮೆಡಿಟೇಷನ್ ಮಾಡೋದು ಒಳ್ಳೆಯದು. ನೀವು ಮೆಡಿಟೇಷನ್ ಎಷ್ಟು ಮಾಡ್ತೀರಾ ಅಷ್ಟು ನಿಮ್ಮ ಬಾಡಿ ಅವರ ಸ್ಟ್ರಾಂಗ್ ಆಗುತ್ತೆ. ನಿಮ್ಮಲ್ಲಿ ಯಾವುದೋ ನೆಗೆಟಿವ್ಗಳು ಒಳಗಡೆ ನುಗ್ಗಕ್ಕಾಗಲ್ಲ. ಹೇಳಿ, ನಿಮ್ಗೆ ಅರ್ಥ ಆಯ್ತಾ? ಯಾವಾಗ ನಾವು ಕುಡಿತೀವಿ, ಬಾಡಿ ಅವರ ವೀಕ್ ಆಗ್ತಿದೆ, ಅಲ್ಲಿ ಕುಡಿದು ಸತ್ತಂಥ ಆತ್ಮಗಳು ಯಾರ ಹತ್ರನೂ ಇರ್ತದೆ, ಎಲ್ಲೋ ಇರ್ತದೆ ಗೊತ್ತಿರಲ್ಲ. ಸೊ ಅವು ಕ್ಲೀನಾಗಿ ಬಂದು ಒಳಗಡೆ ನುಗ್ತವೆ. ನೀವು ಕುಡಿದಾರವ್ರಿಗೆ ಚಟ ಬರೆಸ್ತಿದೆ, ಕರ್ಕೊಂಡೋಗಿ ಕುಡಿಸ್ತವೆ. ನಾವು ಒಂದ್ಸರಿ ಮಾಡಿಕೊಟ್ಟು ವಾರ್ನ್ ಮಾಡಿದಾಗ ಅದನ್ನ ನೀವು ಫಾಲೋ ಮಾಡ್ಕೊಂಡೋದ್ರೆ ಅವರು ಕೋಟಿಗಟ್ಟಲೆ ವ್ಯವಹಾರ ಮಾಡ್ತಾ ಇದ್ದಾರೆ. 1 ರೂಪಾಯಿ 2 ರೂಪಾಯಿ ಅಲ್ಲ, ಹೇಳಿದೆ ಲಾಸ್ಟ್ ಚಾನ್ಸ್ ನಿಮ್ಮದು. ಕೋಟಿಗಟ್ಟಲೆ ವ್ಯವಹಾರ ಮಾಡ್ತಿದ್ದಾರೆ, ಇದನ್ನೆಲ್ಲ ಕಳ್ಕೊಬೇಡಿ ಅಂತ ವಾರ್ನ್ ಮಾಡಿಬಿಟ್ಟು ಬಂದಿದ್ದೀನಿ. ಇವತ್ತವರೆಗೂ ತುಂಬ ಚೆನ್ನಾಗಿದ್ದಾರೆ. ಇವತ್ತು ಕುಡಿಲಿಲ್ಲ, 9 ದಿನ ಆಯಿತು. ಇವತ್ತು ಎಷ್ಟು 6:45 7 ಗಂಟೆಗೆ ಫೋನ್ ಮಾಡಿದರು. ಬೆಳಗ್ಗೆ ಫೋನ್ ಮಾಡಿ ಒಂದು 2 ನಿಮಿಷ ಮಾತಾಡಿದ್ರು. ಚೆನ್ನಾಗಿದ್ದೀರಾ, ಈಗ ಹೆಂಗಿದ್ದೀರ ಅಂದರೆ ಆರಾಮಾಗಿದ್ದೀನಿ, ಡೈಲಿ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ ಅಂದರು. ನಮಗೆ ಖುಷಿ. ಅವ್ರು ಏನು ಕೊಡ್ತಾರೋ ಬಿಡ್ತಾರೋ, ನಾನೇನೋ ಫಿಕ್ಸ್ ಮಾಡಿರ್ತೀನಿ, ಕೊಡ್ತಾರೆ. ಬಟ್ ಆದರೆ ಅವ್ರು ಚೆನ್ನಾಗಿದ್ದಾರೆ. ಇನ್ನು ಚಿಕ್ಕ ಮಕ್ಕಳು ಇಷ್ಟೇ ಇರೋದು. ಯಾಕಂದರೆ ಅವ್ರು ಇಡೀ ಫ್ಯಾಮಿಲಿನ ಉಳಿಸಿರೋದು ನಾನೇ 5 ವರ್ಷಕ್ಕೆ ಮುಂಚೆ. ಅವ್ರು ಅದನ್ನು ಮನ್ಸಲ್ಲಿ ಮಾಡ್ಕೊಂಡು ಮದುವೆ ಆದಮೇಲೆ ಅವ್ರ ಹೆಂಡತಿ ನನ್ನ ಬಿಟ್ಟೇ ಇಲ್ಲ. ಸ್ವಲ್ಪ ಒಂಚೂರು ಹಂಗೆ ಹಿಂಗೆ ಅಂದರೂ ನನಗೆ ಫೋನ್ ಹೊಡಿತಾರೆ. ನಾನು ಅದಕ್ಕೆ ನಿಮ್ಮ ಕೈಲೈತೆ, ನಿಮ್ಮ ಹ್ಯಾಂಡ್ ಅವ್ರು ನೀವು ಸ್ವಲ್ಪ ನೀಟಾಗಿ ನೋಡ್ಕೋಬೇಕು ಅಂತ ಹೇಳಿದೆ. ಯಾಕೆಂದರೆ ನೋಡಿ, ಕೆಟ್ಟ ಆತ್ಮಗಳು ತಾನಾಗ್ತಾನು ಬಾಗಿಲು ಹಾಕ್ಕೊಳ್ಳೋದು ಇದು ಆರ್ಡಿನರಿ ಪರ್ಸನ್ನು, ಯಾರ್ದೋ ಹೇಳ್ದೋ ಏನೋ ಮಾಡ್ದೋ ಅಂದರು. ಒಬ್ಬರು ಪೊಲೀಸ್ ಆಫೀಸರ್ ಮನೇಲಿ ಬಾಗಿಲು ತಾನಾಗ್ತಾನು ಓಪನ್ ಆಗ್ತಾ ಇದ್ದಿಂದ ನಿಮ್ಮ ಎಪಿಸೋಡಲ್ಲಿ ನಾನು ಹೇಳಿದ್ದೀನಿ, ಮಾತಾಡಿದ್ದೀರಾ ಬಿಫೋರ್. ಅವರೊಬ್ಬರು SP ಆಗಿ ರಿಟೈರ್ಡ್ ಆದಂಥವ್ರು, SP ಆಗಿ ರಿಟೈರ್ಡ್ ಆದಂಥವ್ರು. ಪೊಲೀಸ್ ಆಫೀಸರ್ ಮೇಲೆ ಸುಳ್ಳು ಹೇಳೋಕ್ಕಾಗಲ್ಲ ಅವರು. ಅವ್ರು ಎಷ್ಟು ಕಷ್ಟ ಅನ್ಬೇಕು. 1.25 ವರ್ಷ
2 ವರ್ಷ ಮನೆ ಒಳಗಡೆ ಡೋರ್ ರಾತ್ರಿ ಲಾಕ್ ಮಾಡಿದ್ರೆ ಬೆಳಗ್ಗೆ ಎಷ್ಟೋ ಮುರಿದು ಬಿದ್ದಾಯ್ತು, ಕೆಳಗಡೆ ಓಪನ್ ಆಗ್ತಾಯಿತ್ತು. ಇವೆಲ್ಲ ಪ್ರತಿಯೊಂದು ನಿಜ ಇದೆ. ಆದರೆ ಯಾರಿಗೋ ಒಬ್ಬರಿಗೆ ಗ್ರಾಚಾರ ತುಂಬ ಕೆಟ್ಟಿದಾಗ ಇದೆಲ್ಲ ಪ್ರೂವ್ ಆಗ್ತವೆ. ಇಲ್ಲಾಂದರೆ ಕೆಲವು ಜನಕ್ಕೆ ನೋಡಿ ದುಡ್ಡು ಇಲ್ಲೇ ಮಡಗಿದೆ, ಯಾರೂ ಬಂದಿಲ್ಲ ಮನೆಗೆ, ದುಡ್ಡೇ ಇಲ್ಲ, ಏನಾಯ್ತು ಅಂತ ಗೊತ್ತಿಲ್ಲ, ತಲೆ ಕೆಡಿಸ್ಕೋತಾರೆ. ಎಲ್ಲೋ ನಾನೇ ಬಿಟ್ಬಿಟ್ಟೆ, ಎಲ್ಲೋ ಕಳ್ಕೊಂಬಿಟ್ಟೆ ಅಂತಕ್ಕಂಥದ್ದು ಅವ್ರ ಮನಸ್ಸಿಗೆ ಬಂದ್ಬಿಡ್ತೀವಿ, ಸುಮ್ಮನೆ ಆಗ್ಬಿಡ್ತಾರೆ. ಅಲ್ಲಿ ಮಡಗಿದ ದುಡ್ಡು ಏನಾಯ್ತು, ಪರ್ಸಲ್ಲಿದ್ದ ದುಡ್ಡು ಏನಾಯ್ತು? ಅವ್ರ ಪೊಲೀಸ್ ಆಫೀಸರ್ ನಾನು ಕಾಪಿ ಕೊಡಿಸ್ಬೇಕಂತ ಪರೀಕ್ಷೆ ಮಾಡೋಕ್ಕೆ 100 ರೂಪಾಯಿ ಪರ್ಸಲ್ಲಿ ಹಾಕೊಂಡ್ಬಂದರು. ಪರ್ಸಲ್ಲಿ ಹಾಕೊಂಡ್ಬಂದು ಕ್ಯಾಶಿಯರ್ ಮುಂದೆ ನಿಂತ್ಕೊಂಡು ಮನೆಯಿಂದನೇ ಬಂದಿರೋದು. ಪರ್ಸ್ ಓಪನ್ ಮಾಡಿದ್ರೆ 100 ರೂಪಾಯಿ ಇಲ್ಲ, ಮನೇಲಿ ಹಾಕ್ಕೊಂಡಿದ್ದು ನಂಗೆ ತೋರಿಸಿದ್ದಾರೆ. ಇದು ಕಣ್ಣು ಮುಂದೆ ಸರ್ 200% ಇದು. ನಾನು ಸುಳ್ಳು ಈ ವಿಡಿಯೋ ಮುಖಾಂತರ ಸುಳ್ಳುಗಳು ಯಾವತ್ತೂ ನಾನು ಮಾತಾಡಿಲ್ಲ. 400 ಎಪಿಸೋಡ್ ಹತ್ತತ್ರ ಓಡ್ತಾ ಇದೆ. ಹಾಂ, ನಾವು ಸುಳ್ಳು ಹೇಳೋಕ್ಕಾಗಲ್ಲ. ಪಾಪ ಅವರು ಪೊಲೀಸ್ ಆಫೀಸರ್ ಆಗಿ ಇಟ್ಕೊಂಡು SP ಆಗಿ ರಿಟೈರ್ಡ್ ಆದರು. ಅವ್ರು ಸುಳ್ಳು ಹೇಳ್ತಾರ? ಚಾನ್ಸ್ ಇಲ್ಲ. ಅವ್ರು ಹೇಳಕ್ಕೆ ಇತ್ತು ಇಂಥವುಗಳು ಫಸ್ಟ್ ಆಫ್ ಆಲ್ ಅವರೇ ನಂಬಲ್ಲ, ಬಟ್ ಅವ್ರಿಗೆ ಅವ್ರು ನಂಬೋದಿಲ್ಲ. ಇದು ಏನು ಅಂತ ಅವ್ರು ಪ್ರಶ್ನೆ ಮಾಡಿ, ಪೊಲೀಸ್ನವರು ಲಾಯರ್ಗಳು ಜಾಸ್ತಿ ನಂಬಲ್ಲ. ಸೊ ಅಂಥವ್ರು ನಂಬಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕೊನೆಗೆ ನಾನು ಅಟೆಂಡ್ ಮಾಡಿದ್ಮೇಲೆ ಅವ್ರಿಗೆ ಪ್ರಮೋಷನ್ಗಳು ಬಂತು. ಇವತ್ತು ಹೊಸ ಬಿಲ್ಡಿಂಗ್ ಕಟ್ಕೊಂಡಿದ್ದಾರೆ, ಗುರುಪ್ರವೇಶಕ್ಕೆ ಕರೆದ್ರು. ಈ ಕಾಲೇಟ್ ಆಗಿದೆ ಅಂತ ನನಗೆ ಹೋಗೋಕ್ಕಾಗಿಲ್ಲ, ಹೋಗ್ತೀನಿ 4-5 ದಿವಸದಲ್ಲಿ ಅವ್ರ ಮನೆಗೆ ಹೋಗ್ಲೇಬೇಕು ನಾನು, ಇಲ್ಲಾಂದ್ರೆ ಅವ್ರ ಮಿಸಸ್ ಹೊಡಿತಾ ಇರ್ತಾರೆ ಫೋನ್, ನನಗೆ ಹೋಗ್ಬೇಕು. ಯಾಕಂದರೆ ಇದೆಲ್ಲ ನಿಜ. ಆತ್ಮಗಳು ಕಣ್ಣೆದುರುಗಡೆ ಯಾರಿಗೂ ಕಾಣಿಸಲ್ಲ, ಕಾಣಿಸ್ದೇನೆ ಅವ್ರಿಗೆ ಪವಾಡಗಳ ರೀತಿ ಮನುಷ್ಯನಿಗೆ ವಿಚಿತ್ರವಾದ ಘಟನೆಗಳನ್ನ ತೋರಿಸ್ತಾ ಇರ್ತವೆ. ಅದು ಕೆಟ್ಟದ್ದು ಆಗ್ತದೆ, ಒಳ್ಳೆಯದು ಆಗ್ತದೆ. ಈ ಎಪಿಸೋಡ್ ಮುಖಾಂತರ ನಿಮ್ಮ ಮನೆಗಳಲ್ಲಿ ಎಲ್ಲಾದರೂ ಈ ರೀತಿ ತೊಂದರೆಗಳು, ದುಡ್ಡಿಟ್ಟು ಜಾಗ ಮಾಯ ಆಗ್ತಕ್ಕಂಥದ್ದು, ಆಮೇಲೆ ಡೋರ್ಗಳು ಓಪನ್ ಆಗ್ತಕ್ಕಂಥದ್ದು, ಶಬ್ದಗಳು ಬರೋದು, ಗೆಜ್ಜೆ ಸೌಂಡ್ ಆಗ್ತಕ್ಕಂಥದ್ದು, ಇವೆಲ್ಲ 200% ಇರ್ತಿದೆ. ಅದನ್ನು ಸಂಬಂಧಪಟ್ಟವ್ರ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಂಡ್ರೆ ಮುಂದೆ ನಿಮ್ಗಾಗೋ ಅನಾಹುತ ಕಮ್ಮಿ ಆಗುತ್ತೆ ಅಂತ ಈ ವಿಡಿಯೋ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೂಪರ್ ಸರ್. ಸೊ ಈ ಊರದ್ದು ಕೇಸು ಸಂಪೂರ್ಣವಾಗಿ ಕ್ಲಿಯರ್ ಆಯಿತು? ಸಂಪೂರ್ಣವಾಗಿ ಕ್ಲಿಯರ್ ಆಗಿದೆ. ಸೊ ಈಗ ಯಾಕಂದ್ರೆ ಅವ್ರು ಮಾತಾಡ್ತಿದ್ದೆ, ಯಾಕಂದ್ರೆ ಅವ್ರ ಕೈ ಕೆಳಗಡೆ 35-40 ಜನ ಕೆಲಸ ಮಾಡ್ತಾರೆ, ಒಳ್ಳೆ ಫ್ಯಾಮಿಲಿ. ಇವ್ರಿಗೆ ಈ ಥರ ಎಲ್ಲ ಅಟ್ಯಾಕ್ ಆಗಿತ್ತಾ, ಇವ್ರ ಈಗ ಮನೆ ಖಾಲಿ ಮಾಡ್ಬೇಕು ಅನ್ಕೊಂಡಿದ್ರು, ಬೇಡ ಅಂತ ಹೇಳಿದ್ದೀನಿ ನಾನೀಗ. ಆ ಮನೇನೆ ಖಾಲಿ ಮಾಡ್ಬೇಕಂತ ಬೇಡ ಅಂತ ನಾನೇ ಹೇಳಿಸಿದ್ದೀನಿ. ಬಟ್ ಆ ನೆಗೆಟಿವ್ ರಿಮೂವ್ ಆದಮೇಲೆ ಈಗ ಮನೆ ಶುದ್ಧವಾಗಿದೆ, ಮನೆ ಶುದ್ಧವಾಗಿದೆ. ಆರಾಮಾಗಿ ತಲೆ ಕೆಡಿಸ್ಕೊಬೇಡಿ, ಧೈರ್ಯವಾಗಿರಿ. ಯಾರಿಗೆ ಕೆಲವು ಸಣ್ಣ ರೆಮಿಡಿ, ಪೇಂಟಿಂಗ್ಗಳು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅವರೆಲ್ಲ ಕಲರ್ ಪೇಂಟ್ಗಳು, ಅಲ್ಲೊಂದು ಕಲರು ಇಲ್ಲೊಂದು ಕಲರು, ಡಿಮ್ ಲೈಟ್ಗಳು, ಬ್ರೈಟ್ನೆಸ್ ಲೈಟ್ ಹಾಕಿ ಫುಲ್ ರಾಯಲ್ ವೈಟ್ ಹೊಡೀರಿ ಮನೆಗೆ. ಯಾವ್ದು 28 ವಾಸ್ತು ಕಲರ್ಗಳು, ಅಲ್ಲೊಂದು ಕಲರು ಇಲ್ಲೊಂದು ಕಲರ್ ಹೊಡಿಬೇಡಿ ಅಂತ ಹೇಳ್ತೀನಿ. ಯಾಕೆಂದರೆ ಎಷ್ಟು ಲೈಟ್ ಹಾಕೋರು ಬೆಳಕು ಬರಲ್ಲ. ಕತ್ಲೆ ಎಲ್ಲಿರ್ತದೆ ಅಲ್ಲಿ ನೆಗೆಟಿವ್ ಅನ್ನೋದು ಜಾಸ್ತಿ ಫಾರ್ಮೇಷನ್ ಆಗುತ್ತೆ, ನಿಮಗೆ ಗೊತ್ತಾಗಲ್ಲ. ಓಕೆ ಓಕೆ, ಸೂಪರ್. ಸೊ ವೀಕ್ಷಕರೇ, ಇದೊಂದು ಯಾಕಂದರೆ ಪ್ರಾಕ್ಟಿಕಲಾಗಿ ಭಗವಾನ್ ಸರ್ ಅಟೆಂಡ್ ಮಾಡಿದ ಕೇಸು, ಅದರದ್ದು ವಿತ್ ವಿಡಿಯೋ ಕೂಡ ನನಗೆ ಕಳಿಸಿದ್ದಾರೆ, ಅದನ್ನು ಶೇರ್ ಮಾಡಿರ್ತೀನಿ, ತೋರಿಸಿರ್ತೀನಿ. ಯಾಕಂದರೆ ಈ ಥರದ್ದು ಕೇಸುಗಳು ಸಾಮಾನ್ಯವಾಗಿ ಒಂದು ಡೋರ್ನ ಕ್ಲೋಸ್ ಮಾಡ್ಕೊಳ್ಳೋಕ್ಕೆ ಶಕ್ತಿ ಮನುಷ್ಯನಿಗೆ ಬಿಟ್ಟರೆ ಬೇರೆಯವ್ರಿಗೆ ಆಗಲ್ಲ ಅಂತೀವಿ. ಬಟ್ ಇಲ್ಲಿ ಒಳಗಡೆ ಏನೂ ಇರಲಿಲ್ಲ, ಬಟ್ ಲಾಕ್ ಅವರು ಓಪನ್ ಮಾಡೋಕ್ಕೆ ಟ್ರೈ ಮಾಡಿದರೂ ಕೂಡ ಅದು ಓಪನ್ ಆಗದೇ ಇದ್ದಿದ್ದು. ಅದಾದಮೇಲೆ ನೆಕ್ಸ್ಟು ಇವರೊಂದು ರೆಮಿಡಿ ಕೊಟ್ಟಾದಮೇಲೆ ಓಪನ್ ಆಗಿದೆ. ಬಟ್ ಅಲ್ಲಿ ಒಳಗಡೆ ಏನೋ ಇತ್ತು, ಅದನ್ನು ಅವರು ಸಾಕ್ಷಿ ಸಮೇತ ತೋರಿಸಿ ಆ ವಿಡಿಯೋ ಹಿಂಗಾಗಿದೆ ಅನ್ನೋದನ್ನು ಒಂದು ವಿಡಿಯೋ ನಾನು ಮಾಡಿ, ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಓವರಾಲ್ ಒಂದು ವಿಡಿಯೋ. ಮನುಷ್ಯನಿಗೆ ಕೈಯಲ್ಲಿ ಆಗದೆ ಇರೋದು ಆತ್ಮಗಳು ಕೂಡ ಕೆಲವೊಂದು ಕೇಸ್ಗಳಲ್ಲಿ ಅಟೆಂಡ್ ಮಾಡ್ತವೆ, ಏನೋ ಒಂದು ಮೂಮೆಂಟ್ಗಳು ಮಾಡಿಸ್ತವೆ. ಇವೆಲ್ಲನೂ ಇದೆ, ಎಲ್ಲ ಕಡೆ ಇರೋಲ್ಲ, ಕೆಲವೊಂದು ಕೇಸ್ಗಳಲ್ಲಿ ಈ ಥರ ಕಾಣಿಸ್ತವೆ ಅಂತ ಒಂದು ಸಾಕ್ಷಿ. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಭಗವಾನ್ ಸರ್ ಜೊತೆ ಮಾತಾಡ್ತಾ ಹೋಗ್ತೀನಿ, ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ ವೀಕ್ಷಕರಿಗೆ.